ವೆಲ್ಕಮ್ ಟು ವಿದ್ಯಾಧರ್ ಫಾರ್ಮಿಂಗ್ ಇನ್ಪುಟ್ಸ್. ಇವತ್ತು ಕಳಸಾಪುರದಲ್ಲಿದ್ದೀವಿ. ನಮ್ಮ ರೈತರು ಹರೀಶ್ ಅನ್ನೋ ತೋಟದಲ್ಲಿದ್ದೀವಿ. ಇವತ್ತು ಅವರು ಟೊಮೊಟೊಗೆ ನಮ್ಮ ಪವಿತ್ರ ವಿವೋ ಪ್ರಾಡಕ್ಟ್ ಅನ್ನ ಬಳಸಿದ್ದಾರೆ. ಅವರ ಅನುಭವವನ್ನ ತಿಳ್ಕೊಳಕ್ ಬಂದಿದ್ದೀವಿ, ಬನ್ನಿ. ನನ್ನ ಹೆಸರು ಹರೀಶ್ ಅಂತ ಹೇಳಿ. ನಮ್ದು ಲಕ್ಕೆ ಹೋಬಳಿ ಕಳಸಾಪುರ. ಒಬ್ಬ ಜಮೀನ್ ಇರೋದು ಮಲ್ಲಮ್ಮನಹಳ್ಳಿ ಬಯಲು ಅಂತ. ಪೊಲೀಸ್ ಕೆಲಸದಲ್ಲಿ ಇದ್ದೀನಿ ನಾನು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರ್ಕೊಂಡು 18 ವರ್ಷ ಆಗ್ತಾ ಬಂತು. ನಮ್ದು ಜೊತೆ ಅಡಕೆ ತೋಟನೂ ಇದೆ, ಒಂದ್ 3.5 ಎಕರೆ ಅಡಕೆ ತೋಟನೂ ಇದೆ. ನಾನು ಅದ್ರ ಜೊತೆಗೆ ನಾನು ಒಂದು 6-7 ವರ್ಷದಿಂದ ಟೊಮೊಟೊ ಬೆಳಿತಿದ್ದೀನಿ. 2016ರಿಂದಲೂ ನಾನು ಟೊಮೊಟೊ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅವಾಗ ನಾನು ಇಲ್ಲಿ ತನಕ ಹೋದ ವರ್ಷದ ತನಕ ನಾನು ಟೊಮೊಟೊ ಬೆಳಿಬೇಕಾದ್ರೆ ರಾಸಾಯನಿಕನೇ ಬಳಸ್ತಿದ್ದು, ಮತ್ತೆ ಔಷಧಿಗಳನ್ನ ಹಲವಾರು ಕಂಪ್ನಿಗಳ ಔಷಧಿಗಳನ್ನ ಸಿಂಪಡಿಸ್ತಿದ್ದೆ. ಹಿಂಗೇನೈತೆ ಈ ತರ ಮಾಡ್ಬೇಕಾದ್ರೆ ಏನಾಯ್ತಪ್ಪ ಅಂತಂದ್ರೆ, ರಾಸಾಯನಿಕ ಬಳಸ್ತಿದ್ದಾಗ ನನಗೆ ಪ್ರತಿ ವರ್ಷ ಖರ್ಚು ವೆಚ್ಚ ಜಾಸ್ತಿ ಬರ್ತಾ ಇತ್ತು. ಏಪ್ರಿಲ್ 3ನೇ ತಾರೀಕು ನಾಟಿ ಮಾಡಿ 5 ದಿನ ನೆಟ್ಟು 5ನೇ ದಿನದಿಂದ 6ನೇ ದಿನಕ್ಕೆ ಮಾಡಿದೆ ಹೊಡೆದ್ 2 ದಿನ ಬಿಟ್ಟು ಗೊಬ್ಬರ ಹಾಕ್ತೆ. ಆ ಗೊಬ್ಬರ ಹಾಕಿದ್ದಕ್ಕೆ ಅದನ್ನ ಬಿಟ್ಟು ಒಂದು 4-5 ದಿನ ಬಿಟ್ಟು ಒಂದು ಗಿಡ ಕಳಿಸಿ ಫೋಟೋ ಕಳಿಸಿ ಅಂದ್ರು. ಆಮೇಲೆ ನನಗೆ 4 ದಿನ ಬಿಟ್ಟಾಗ ಒಂದು ಫೋಟೋ ಕಳಿಸ್ದೆ. ಅವರಿಗೆ ಅದು ಸೂಕ್ಷ್ಮತೆ, ಅವರು ನಾನು ಇಷ್ಟು ದಿನ ಕೃಷಿ ಮಾಡಿದ್ರೆ ನಂಗೆ ಅದ್ರದ್ದು ಡೆವಲಪ್ಮೆಂಟ್ ನಂಗೆ ಅಷ್ಟು ಗೊತ್ತಾಗ್ಲಿಲ್ಲ. 4 ದಿನಕ್ಕೆ ಅವ್ರ ಸೂಕ್ಷ್ಮತೆ ಬಂದು ಅದನ್ನ ಗಿಡನ ಮತ್ತೆ ಅವ್ರು ಬಂದು ಗಿಡನೆಲ್ಲ ಒಂದ್ ಸ್ವಲ್ಪ ಬಡ್ದು ನೋಡಿ, ಅಂದ್ರೆ ಕೈಯಲ್ಲಿ ಇದ್ ಮಾಡಿ ಬೇರ್ ಬಿಟ್ಟು ಯಾವ ತರಕ್ಕೆ ಅಂತೆಲ್ಲ ಚೆಕ್ ಮಾಡಿದ್ರು. ಒಂದು ಕರೆಕ್ಟ್ ಆಗಿ ಒಂದು 7-8 ದಿನಕ್ಕೆ ನನಗೆ ಗಿಡದಲ್ಲಿ ಚೇಂಜಸ್ ಕಾಣ್ತಾ ಬಂತು. ಇನ್ನು 2-3 ದಿನ ಬಿಟ್ಟೆ ನಾನು ಗಿಡಕ್ಕೆ ನಾನು 20-25 ದಿನಕ್ಕೆ ಗಿಡನ ಡೆವಲಪ್ ಮಾಡ್ತಾ ಇದ್ದು, ಅದು 10ರಿಂದ 12 ದಿವಸಕ್ಕೆ ಬಂದಿತ್ತು ಗಿಡ. ಜೊತೆಗೆ ಒಂದೇ ಒಂದು ರೋಗ ಬಂದಿರಲಿಲ್ಲ ಗಿಡಕ್ಕೆ. ನಾನ್ ಕಂಡಂಗೆ ಪೊರೆ ರೋಗ ಬಂದಿದೆ ಅವಾಗ ಮೊದ್ಲೆಲ್ಲ ಮಾಡ್ತಿದ್ದಾಗ. ಮತ್ತೆ ಗಿಡ ಮುದುರುಗುಡಿ ಬರೋದು. ಆಮೇಲೆ ನಾನ್ ಮಾಡಿದ ಹೀಟ್ ಅಲ್ಲಿ, ನಿಮಗೆ ಏಪ್ರಿಲ್ 3ನೇ ತಾರೀಕು ಅಂತಂದ್ರೆ ಗೊತ್ತಿದೆ ಎಷ್ಟು ಬಿಸಿಲಿರುತ್ತೆ ಅಂತ. ಆ ಹೀಟ್ ಅಲ್ಲಿ ಮಾಡಿದ್ದು ನಾನು. ಆ ಹೀಟ್ ಅಲ್ಲಿ ಮಾಡಿದಾಗ ಖಂಡಿತವಾಗಿ ಗಿಡಗಳು ಒಂದು ಏನಾಗಿರ್ತಾವಪ್ಪ ಅಂತಂದ್ರೆ, ಒಂದಲ್ಲ ಗಿಡಗಳು ಒಂದ್ ರೀತಿಲಿ ಮುದುರುಗುಡಿ ಆಗಿರುತ್ತವೆ. ಮತ್ತೆ ಇನ್ನೇನೋ ಒಂದು ರೋಗ ಬಾಧೆ ಸ್ಟಾರ್ಟ್ ಆಗಿರುತ್ತೆ. ಇದು ಹೆಂಗೆ ಇದಾಗ್ಬಿಡ್ತಪ್ಪ ಅಂತಂದ್ರೆ, ಒಂದು ತಂಪಾದ ವಾತಾವರಣದಲ್ಲಿ ಇಡ್ತೀವಲ್ಲ ಆ ತರಕ್ಕೆ ಇದಾಗ್ಬಿಡ್ತು ನನಗೆ ಗಿಡಗಳು. ಆ ಡೆವಲಪ್ ಕಾಣಿಸ್ತು. ಮತ್ತೆ ಇನ್ನೊಂದು 10 ದಿನಕ್ಕೆ ಒಂದ್ಸರಿ ಮಾಡೋದು ಅಂದ್ರೆ, ನನ್ನ ಕೆಲಸದ ಒತ್ತಡದಲ್ಲಿ ಕೆಲವು ಟೈಮಲ್ಲಿ ನಾನು ಏನ್ ಮಾಡ್ಬಿಡ್ತಾ ಇದ್ದೆ, ನಾನು ಒಂದ್ಸರಿ 5ರಿಂದ 6ನೇ ದಿನಕ್ಕೆ ಮಾಡಿದ ನಂತರ ಆಮೇಲೆ ಒಂದು 10ರಿಂದ 12 ದಿನ ಮತ್ತೆ ಜಾತ್ರೆ ಹಬ್ಬ ಹರಿದಿನಗಳಿದ್ರಿಂದ ಮತ್ತೆ ನಾನು ಅದನ್ನ ಮಾಡಕ್ಕಾಗ್ಲಿಲ್ಲ. ತದನಂತರ ಏನ್ ಮಾಡಿದೆ, 17ನೇ 18ನೇ ದಿವಸಕ್ಕೆ ಮತ್ತೆ ಒಂದು ಸ್ಪ್ರೇ ಕೊಟ್ಟು ಅದು ಗೊಬ್ಬರ ಕೊಟ್ಟೆ. ವಿತಿನ್ 2 ಡೇಸ್ ಅಲ್ಲಿ ನನಗೆ ಈಗ ನಾನು ಪ್ರತಿ ಸರಿ ಟೊಮೊಟೊ 6 ವರ್ಷದಿಂದ ಟೊಮೊಟೊ ಬೆಳೆಸಿದ್ದೀನಿ. 6ರಿಂದ 7 ವರ್ಷ ಟೊಮೊಟೊ ಬೆಳಿಬೇಕಾದ್ರೆ ನಾನು ಕನಿಷ್ಠ ನಾನು ಎಂತ ಟಾಪ್ ಲೆವೆಲ್ ಕೂಡ ನಾನು ಮೇಂಟೈನ್ ಮಾಡಿದ್ರು ಕನಿಷ್ಠ 30 ದಿನಕ್ಕೆ ನಾನು ಗೂಟ ಹಾಕ್ಬೇಕಾಗಿತ್ತು. ಎಂತ ಇದು ಮಾಡಿದ್ರು 28ರಿಂದ 28 ದಿನ ಟಾಪ್ ಆಗಿ, ಇಲ್ಲ 30 ದಿನ ಗೂಟ ಹಾಕ್ಬೇಕಾಗಿತ್ತು. ಇವಾಗ ನೋಡಿದ್ರೆ ನಾನು ಹಾಕಿ 20ರಿಂದ 22 ದಿನ ಆಗಿದೆ, ಗೂಟಕ್ಕೆ ಬಂದಿದೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇಲ್ಲಿ ಕಂಡಿರ್ತಕ್ಕಂಥದ್ದು, ಇದು ಹೊರವಿಲ್ದ ಹೋಗಿರೋ ಭೂಮಿ, ಮರಳು ಭೂಮಿ. ನಾನು ಫಲವತ್ತಾಗಿ ಇನ್ನೂ ಮಾಡಕ್ಕಾಗಿಲ್ಲ. ಇಂಥ ಭೂಮಿಲಿ ಗಿಡ ಹೈಟ್ ಬರ್ದಂಗೆ ಒಂದೇ ಲೆವೆಲ್ಗೆ ನೋಡ್ಬೋದು ನೀವು. ಈ ಗಿಡ ಇದೆಯಲ್ಲ, ನನ್ನ ಮಂಡಿಯಿಂದ ಕೆಳಗಡೆ ಇದೆ, ಆ ಬ್ರಾಂಚ್ಗಳು ಹೊಡೆದಿದೆ. ಅದನ್ನ ನಾನು ಊಹೆ ಮಾಡಕ್ಕೂ ನನ್ನ ಊಹೆ ನಿಲ್ಕದಂಗ ಆಗ್ಬಿಟ್ಟಿದೆ. ಈ ಗಿಡ ನಿಮ್ಗೆ ವಿಡಿಯೋದಲ್ಲಿ ಅಷ್ಟೊಂದು ಗೊತ್ತಾಗ್ಲಿದ್ರೆ ಯಾವತ್ತಾರ ದಯವಿಟ್ಟು ನಮ್ಮ ಜಮೀನಿಗೆ ಬಂದು ನೋಡಿ. ಗಿಡ ಇದೆಯಲ್ಲ, ಮಂಡಿಯಿಂದ ಕೆಳಗಡೆ ಇದೆ, ಗೂಟಕ್ಕೆ ಬಂದಿದೆ, ಹೂ ಗುಡಿ ಆಗಿದೆ ಆಲ್ರೆಡಿ. 20ರಿಂದ 22 ದಿನ ಹೂ ಗುಡಿ ಆಗಿದೆ. 20ರಿಂದ 22 ದಿನಕ್ಕೆ ಹೂ ಗುಡಿ ಆಗಿ ಇವತ್ತು ನಾನು ಗೂಟ ಹಾಕ್ಸ್ತಿದ್ದೀನಿ ಕರ್ಕೊಬಂದು. ಮತ್ತೆ ನನಗೆ ಈ ಸರಿ ನಮ್ಮ ಊರಿಗೆ ಅಂತ ಏನು ಮಳೆ ಇನ್ನೂ ಪ್ರಾರಂಭಿಸಿಲ್ಲ ಕಳಸಾಪುರಕ್ಕೆ. ಹದವಾಗಿ ಒಂದ್ಸರಿ ಬಂದಿರ್ಬೋದು. ಹದವಾಗಿ ಅಂದ್ರೆ ತುಂಬಾ ಅದನ್ನು ಅಲ್ಲ, ನಾನು ನೀರಾಯಿಸಿರ್ತಕ್ಕಂಥ ಭೂಮಿಗೆ ಸ್ವಲ್ಪ ಹದವಾಗಿ ಬಂದಿದೆ. ಅಂತ ಹದವಾಗಿ ಬಂದಿರೋ ಭೂಮಿಲಿ ಮಳೆನೇ ಅಷ್ಟು ಇಲ್ದ ಹೋಯ್ತು, ಈ ಮಟ್ಟಿಗೆ ಬಂದಿದೆ ಅಂತಂದ್ರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ಜೊತೆಗೆ ಒಂದು ಗಿಡದಲ್ಲಾರು ಮುದುರುಗುಡಿ, ಒಂದು ಗಿಡದಲ್ಲಾರು ಒಂದು ಎಲೆ ಕೂಡ ಒಂದು ಮುಗಿಸ್ಕೊಂಡಿರೋ ರೀತಿಯಲ್ಲಿ ಕಾಣಲ್ಲ.
ಎಷ್ಟು ಸ್ಪ್ರೆಡ್ ಆಗಿದೆ ಅಂತಂದ್ರೆ ಗಿಡ ಎಷ್ಟು ದಾರ ಕಟ್ಟಿಸ್ಕೊಳುತ್ತೆ ಅಂದ್ರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ಜೊತೆಗೆ ಇವ್ರು ಕೊಡ್ತಕ್ಕಂತ ಅದ್ರದ್ದು ಒಂದು ಎಕರೆಗೆ ಇಷ್ಟು ಖರ್ಚಾಗುತ್ತೆ ಅಂತಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಿಜವಾಗ್ಲು ಇದರಿಂದ ನಾನ್ ಹೇಳೋದೇನಪ್ಪಾ ಅಂದ್ರೆ ಖಂಡಿತವಾಗ್ಲೂ ನೀವು ಮಾಡ್ತಿರ್ತಕ್ಕಂಥ ಒಂದು ಸರಿ ನೀವು 2 ರಿಂದ 3 ಸಾಲಿಗೆ ನೀವು ಏನ್ ಮಾಡಿ ಅಂತಂದ್ರೆ ನೀವು ರಾಸಾಯನಿಕನೇ ಬಳಸಿದ್ರೆ ಬಳಸಿ ನಿಮ್ಗೆ ನಂಬಿಕೆ ಇಲ್ದೆ ಹೋದ್ರೆ 2 ರಿಂದ 3 ಸಾಲಿಗೆ ಬರೀ 3 ಸಾಲಿಗೆ ಒಂದು ಟೊಮೆಟೊ ಸಸಿ ನಾಟಿ ಮಾಡ್ಕೊಂಡು ಆ ಟೊಮೆಟೊ ಸಸಿ ನಾಟಿ ಮಾಡ್ಕೊಂಡು ನೀವು ದಯವಿಟ್ಟು ಈ ಪ್ರಾಡಕ್ಟ್ ನ 3 ಸಾಲಿಗೆ ಬಳಸಿ. ನೀವು ನಿಮಗೆ ಏನಾರ ರಿಸಲ್ಟ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಬಂತು ಅಂದ್ರೆ ದಯವಿಟ್ಟು ನನ್ನ ರೈತ ಮಿತ್ರರೇ ದಯವಿಟ್ಟು ನೀವು ಇದನ್ನ ಮಾಡಿ ನಿಮ್ಮ ಬಾಳು ಬಂಗಾರ ಆಗುತ್ತೆ. ಯಾಕೆಂದ್ರೆ ನಾನು ವೈಯಕ್ತಿಕವಾಗಿ ನಾನು ಹೇಳ್ತಿರೋದು ನನಗೆ ಆರ್ಥಿಕವಾಗಿ ಸೌಲಭ್ಯ ಇದ್ದು ಕೂಡ ನಾನೇ ಸೋತ್ ಬಿಟ್ಟಿದ್ದೀನಿ ಅಂತದ್ರಲ್ಲಿ. ಅಂದ್ರೆ 3 ವರ್ಷದಿಂದ ನಂಗೆ ಒಳ್ಳೆ ರೇಟ್ ಸಿಕ್ಕಿದೆ ಎಲ್ಲ ಮಾಡಿದ್ದೆ, ಆದ್ರೆ ಇಷ್ಟು ಖರ್ಚು ಬರುತ್ತಲ್ಲ ಅಂತ ನಾನು ಬಂದಾಗ ವಿಸಿಟ್ ಕೊಟ್ಟಾಗ ಒಂದ್ ಮಾತು ಹೇಳಿದ್ರು. ನಾನು ಹಾಕಿರ್ತಕ್ಕಂಥ ಹೋದ ವರ್ಷ ಬರೀ ಬೆಳೆದಿರತಕ್ಕ ಡಬ್ಬಗಳು ನೋಡ್ಬಿಟ್ಟು ಏನ್ರಿ ಇಷ್ಟೊಂದಿದೆ 2 ಚೀಲ ಇದಾವಲ್ರಿ ಅಂತಂದ್ರು. ಅವ್ರು ಹಂಗಂದಿದ್ ನೋಡಿ ಇಷ್ಟೊಂದ್ ಬೇಕಲ್ಲೇನ್ರಿ ಏನ್ ಮಾಡಿದ್ರೆ ಅದು ಹೊಡೆದ್ರೆ ಆ ಕಾಯಿಲೆ ಬರುತ್ತೆ, ಇದು ಹೊಡೆದ್ರೆ ಈ ಕಾಯಿಲೆ ಬರುತ್ತೆ, ಒಂದ್ ವಾರಕ್ಕೆ ಒಂದ್ ಕಾಯಿಲೆ ಬರುತ್ತೆ, ಪ್ರತಿ ವಾರ ಔಷಧಿ ಹೊಡೀರಿ ಅಂತ ಹೇಳ್ತಾರೆ, ಪ್ರತಿ ವಾರ ಗೊಬ್ಬರ ಹಾಕ್ತಿರಿ ಅಂತಾರೆ. ಮತ್ತೆ ಗೊಬ್ಬರದ ಚೀಲ 50 ಕೆಜಿ ಚೀಲ ಹೊತ್ಕೊ ಬರ್ಬೇಕು, ಮೈಕೈ ನೋವು, ಆಮೇಲೆ ಹಾಕಕ್ಕೆ ಮೈಕೈ ನೋವು ಅಂತ ನಾನ್ ಸೋಮಾರಿತನ ಕೇಳ್ತಲ್ಲ, ಎಲ್ಲೋ ಹೋಗಿ ನಮ್ಮೂರಿಂದ ಎಷ್ಟೋ ದೂರದಲ್ಲಿ ಹೋಗಿ ಗೊಬ್ಬರ ಚೀಲ ಹೊತ್ಕೊಂಡ್ ಬರ್ಬೇಕು. ಇದು ಸುಲಭವಾಗಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ತಗೊಂಡೋಗ್ಬೋದು. ಮತ್ತೆ ಎಷ್ಟು ಸುಲಭವಾಗಿ ಅವರು ಕೆಲಸ ಮಾಡ್ಕೋಬಹುದು ಅಂದ್ರೆ ನಿಮಗೆ ಬೇಕಾದ ದಿನ ಮಾಡ್ಕೋಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಏನ್ ಮಾಡ್ತೇನೆ ನಾನು ರಾಸಾಯನಿಕ ಹೊಡೆದ್ ಬಿಡ್ತಿದ್ದೆ ತಕ್ಷಣ ಒಂದೊಂದ್ ದಿವಸ ಹೋದ ವರ್ಷ ಎಲ್ಲ ಮಳೆ ಬಂದ್ಬಿಡೋದು. ಆ ಮಳೆ ಬಂದಾಗ ಏನಾಗದಪ್ಪ ಅಂತಂದ್ರೆ ಔಷಧಿ ನಾನು ಹಿಂಗ ಅವರು ಗೊಬ್ಬರದ ಅಂಗಡಿ ಔಷಧಿ ಅಂಗಡಿ ಕೇಳ್ತಿದ್ದೆ. ಆ ಗೊಬ್ಬರದ ಅಂಗಡಿ ಔಷಧಿ ಅಂಗಡಿ ಕೇಳಿದಾಗ ಏನಂತ ಹೇಳೋರಪ್ಪ ಅಂತಂದ್ರೆ ನೀವು ಹೊಡೆದು ಕನಿಷ್ಠ 2-3 ಅವರ್ಸ್ ಬಿಡ್ಬೇಕು ಅನ್ನೋರು. ಆಮೇಲೆ ಬಿಟ್ಟ ಮೇಲೆ ಅಯ್ಯೋ ನಮ್ಗೇನ್ ಕೊರಗು 2-3 ಅವರ್ಸ್ ಬಿಡ್ಲಿಲ್ಲ, ಮಳೆ ಬಂತಲ್ಲಪ್ಪ ತಕ್ಷಣ ಹೋಗ್ಬಿಡ್ತಲ್ಲಪ್ಪ, ಅವಾಗ ಏನಾರು 40% ವರ್ಕ್ ಆಗುತ್ತೆ, 50% ವರ್ಕ್ ಆಗುತ್ತೆ, ಅದಕ್ಕೆ ನೀವ್ ಏನ್ ಮಾಡಿ ಅಂತಂದ್ರೆ ಈ ತರಕ್ಕೆ ಇದ್ ಮಾಡಿ ಏನಾರು ಮಳೆ ಬಂದ ಎಲ್ಲ ವೇಸ್ಟ್ ಆಗ್ಬಿಡ್ತಲ್ಲಪ್ಪ, 4-5 ಸಾವಿರ ರೂಪಾಯಿ ಕೊಡ್ತದಿದ್ದು ಅಂತ ನಾನು ಅಂತಿದ್ದೆ. ಆಮೇಲೆ ಇದ್ರದ್ದೇ ಏನ್ ಅನುಕೂಲಪ್ಪ ಅಂದ್ರೆ ನೀವು ಮಳೆನಾರ ಬರ್ಲಿ ಏನಾರ ಬರ್ಲಿ ತಂಪೊತ್ನಲ್ಲಿ ಕನಿಷ್ಠ 3 ಗಂಟೆ ಮಧ್ಯಾಹ್ನ 3 ಗಂಟೆ ನಂತರ ನೀವೇನಾದ್ರೂ ಸ್ಪ್ರೇ ಮಾಡಿದ್ರೆ ಅದು ತಂಪೊತ್ನಲ್ಲಿ ಹೇಳ್ಕೊಂಡ ಗಿಡ 2 ರಿಂದ 3 ದಿನದಲ್ಲಿ ಯಾವ ತರ ಡೆವಲಪ್ ಆಗಿರುತ್ತೆ ನೋಡಿ. ಇದನ್ನ ನಾನು ಯಾಕೆ ಅಂದ್ರೆ ಈ ಪ್ರಾಡಕ್ಟ್ ಕೊಂಡ್ಕೊಳ್ಳಿ ಅಥವಾ ಮಾಡ್ಲಿ ಡೆವಲಪ್ ಆಗ್ಲಿ ಅಂತ ಖಂಡಿತ ಅಲ್ಲ, ನಿಮ್ ಅನುಭವಕ್ಕೆ ಬರ್ಬೇಕು. ನಿಮ್ ಅನುಭವಕ್ಕೆ ಬಂದ ಮೇಲೆ ಮಾಡಿ 3 ಸಾಲಿಗೆ ನೀವು ಯಾವ್ದಾರ ಎನಿ ಪೈರ್ ಹಾಕೊಂಡು ನೀವು ಮಾಡಿ, ಯಾವುದೇ ಪೈರ್ ಹಾಕೊಂಡು 3 ಸಾಲಿಗೆ ಹಾಕೊಳ್ಳಿ, ಅದಕ್ಕೆ ಇದನ್ನ ಬಳಸಿದ್ಮೇಲೆ ನಿಮಗೆ ಅನುಭವಕ್ಕೆ ಬಂದ್ರ ಅಂತ ಒಪ್ಪಿ. ಇಷ್ಟೇ ನಾನು ಹೇಳಕ್ ಇಷ್ಟಪಡೋದು. ಅದರಲ್ಲೂ ನಾನೇನ್ ಮಾಡ್ತೀರಪ್ಪ, ನಾನು ನಿಜವಾಗ್ಲೂ ನನ್ನ ವೈಯಕ್ತಿಕವಾಗಿ ನಾನು ಪ್ರಾಮಾಣಿಕವಾಗಿ ದುಡಿದು ಬದುಕ್ಬೇಕು ಅಂತ ನಾನು ಇಷ್ಟಪಡ್ತಿರೋನು. ಆದ್ರೆ ಯಾವುದೇ ರೈತರು ಕೂಡ ಏನು 1 ರೂಪಾಯಿ ಕೂಡ ಯಾರಿಗೂ ಕೂಡ ಮೋಸ ಆಗ್ಬಾರ್ದು, ಯಾರಿಗೂ ಕೂಡ ಕಷ್ಟ ಆಗ್ಬಾರ್ದು. ನೀವ್ ಮಾಡಿ ನಿಮ್ ಜೀವನದಲ್ಲಿ ದುಡ್ಡು ಸಿಗೋದು ಬಿಡೋದು ನೆಕ್ಸ್ಟ್, ಆದ್ರೆ ನೀವ್ ಬೆಳಿಬೇಕು ಅಂತ ಹೊರಟಾಗ ಭೂಮಿ ತಾಯಿ ನಂಬ್ಕೊಂಡು ಈ ಒಂದು ಪ್ರಾಡಕ್ಟ್ ನ ಬಳಸಿ ನಿಮ್ ಜೀವನದಲ್ಲಿ ಗೆಲುವಿಲ್ಲ ಅಂತಂದ್ರೆ ನೋಡಿ, ಬೇಕಾದ್ರೆ ದೇವ್ರು ಕೂಡ ನಿಮ್ ಮೆಚ್ತಾನೆ, ಭೂಮಿ ತಾಯಿ ಕೂಡ ನಿಮ್ಮನ್ನ ಮೆಚ್ಚುತ್ತೆ. ಇದನ್ನ ಹೇಳಕ್ಕೆ ಮತ್ತೆ ಜೊತೆಗೆ ನಾನು ಏನಪ್ಪಾ ಅಂತಂದ್ರೆ ನನಗೆ ಇವತ್ತವರೆಗೂ 20 ರಿಂದ 22 ದಿನ ಆಗ್ತಾ ಬಂತು, ಒಂದೇ ಒಂದು ಗಿಡದ್ದು ರೋಗ ಕಾಡ್ತಿಲ್ಲ, ಒಂದೇ ಒಂದು ಕಾಳು ರಾಸಾಯನಿಕ ಬಳಸಿಲ್ಲ. ಬಲವತ್ತಾಗಿಲ್ತಕ್ಕಂಥ ಭೂಮಿಲಿ ಈ ಮಟ್ಟಿ ಬಂದಿದೆ ಅಂತಂದ್ರೆ ಇನ್ನು ನಿಜವಾಗ್ಲೂ ನೀವು ಫಲವತ್ತತೆ ಮಾಡೋ ಭೂಮಿಲಿ ಯಾವ ಮಟ್ಟಿಗೆ ಅದು ಪ್ರಾಡಕ್ಟ್ ವರ್ಕ್ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಗಮನಿಸಿ ನೀವು ಮಾಡಿ. ಜೊತೆಗೆ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾನು ಕೆಲವರು ಹೇಳ್ತಾರೆ ಮಂಚಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗ್ ಬರುತ್ತೆ, ಮಂಚಿಂಗ್ ಮಾಡಿದ್ರೆ ಒಳ್ಳೆ ಪೈರ್ ಬರುತ್ತೆ. ನೋಡಿ, ಮಂಚಿಂಗು ಮಾಡಿಲ್ಲ, ಏನು ಮಾಡಿಲ್ಲ, ಗಿಡ ಸ್ಪ್ರೆಡ್ ಆಗಿದೆ ಅಂತಂದ್ರೆ ಅದನ್ನ ಹೇಳ್ಬಾರ್ದು. ಆ ಸಂತೋಷ ನಾನು ಕೊಟ್ಟಿರೋದು ಅಲ್ಪ ದುಡ್ಡಿಗೆ ಇಷ್ಟೊಂದು ಆನಂದ ಕೊಡುತ್ತೆ ಅಂತಂದ್ರೆ ಖಂಡಿತ ನೀವೆಲ್ಲದಕ್ಕೂ ಮಾಡಿ ನೋಡಿ. ನೀವು ಆರ್ಥಿಕವಾಗಿ ಸಬಲರಾಗ್ಲಿಲ್ಲ ಅಂತಂದ್ರೆ ಆರ್ಥಿಕವಾಗಿ ದುಡ್ಡನ್ನ ನಿಮಗೆ ಮಾಡಿದ್ದಕ್ಕೆ ಫಲ ಕೊಡೋನು ಪರಮಾತ್ಮ. ಆದ್ರೆ ನೀವು ಮಾಡಿದ ಕೆಲಸಕ್ಕೆ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗೆ ಆಗುತ್ತೆ. ಅದನ್ನ ನೀವು ನೋಡಿ ನಿಮ್ಮ ಅನುಭವಕ್ಕೆ ಬಂದ್ಮೇಲೆ ನೀವಾಗೆ ಅದನ್ನ ತಿಳುವಳಿಕೆ ಕಲ್ತ್ಕೊಂತೀರಾ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ.